ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ತನ್ನನ್ನು ತಾನು ಅರಿತುಕೊಂಡಾಗಲೇ ಜಗತ್ತನ್ನು ಅರಿತುಕೊಳ್ಳುವ ಸಾಮರ್ಥ್ಯ ಪ್ರಾಪ್ತವಾಗುವಂಥದ್ದು. ತನ್ನನ್ನು ತಾನು ಅರಿತುಕೊಳ್ಳುವುದೆಂದರೆ ಕೇವಲ ಹೆಸರು, ಕೆಲಸ, ಕೂಡಿಟ್ಟ ಸಂಪತ್ತು, ತನ್ನ ಸಾಧನೆ, ಮಾಡಿದ ಕಾರ್ಯಗಳು, ನಿರ್ವಹಿಸಿದ ಪಾತ್ರಗಳನ್ನು ಮಾತ್ರವೇ ತಿಳಿದುಕೊಳ್ಳುವುದಲ್ಲ. ನಮ್ಮ ಆಲೋಚನೆಗಳು, ಭಾವನೆಗಳು, ಮೌಲ್ಯಗಳು, ಸಾಮರ್ಥ್ಯಗಳು, ಮಿತಿಗಳು ಮತ್ತು ಬದುಕಿನ ಉದ್ದೇಶಗಳನ್ನು ಸರಿಯಾಗಿ ಅರಿತುಕೊಳ್ಳುವುದು. ಏಕೆಂದರೆ ನಾವು ಜಗತ್ತನ್ನು ನೋಡುವ ರೀತಿ ನಮ್ಮ ಮನಸ್ಸಿನ ಕನ್ನಡಿಯ ಮೂಲಕವೇ ಆಗುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಜಗತ್ತು ಸುಂದರವಾಗಿ ಕಾಣುತ್ತದೆ. ಮನಸ್ಸು ಗೊಂದಲದಲ್ಲಿದ್ದರೆ ಜಗತ್ತು ಸಂಕೀರ್ಣವಾಗಿ ತೋರುತ್ತದೆ. ತನ್ನನ್ನು ಅರಿತ ವ್ಯಕ್ತಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಜೊತೆಗೆ ತನ್ನೆಲ್ಲ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುತ್ತಾನೆ. ಹೋಲಿಕೆಗಿಂತ ಆತ್ಮವಿಕಾಸಕ್ಕೆ ಆತ ಮಹತ್ವ ಕೊಡುತ್ತಾನೆ. ಇತರರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಒಂದು ಅಭಿಪ್ರಾಯವಿದೆ, ಈ ತನ್ನನ್ನು ತಾನರಿಯುವ ಸಾಮರ್ಥ್ಯ ವೃದ್ಧಾಪ್ಯದಲ್ಲಿ ಮಾತ್ರ ಸಾಧ್ಯ ಎನ್ನುವಂಥದ್ದು. ಇದು ತಪ್ಪು ಕಲ್ಪನೆ. ವಯಸ್ಸಿನ ಜೊತೆಗೆ ಅನುಭವ ಹೆಚ್ಚಾಗುವುದರಿಂದ ಕೆಲವರಿಗದು ಹೆಚ್ಚು ಸ್ಪಷ್ಟವಾಗಬಹುದು ಅಷ್ಟೇ. ಆದರೆ ಈ ಪರಿಜ್ಞಾನ ವಯಸ್ಸಿನ ಪರಿಮಿತಿ ಇಲ್ಲದೆ ಯಾವಾಗ ಬೇಕಾದರೂ ಪ್ರಾಪ್ತವಾಗಬಹುದು. ಇದು ಸಾಧ್ಯವಾದರೆ ಮಾತ್ರ ಆತ ಅಥವಾ ಆಕೆ ಜೀವನದಲ್ಲಿ ಗೆದ್ದಂತೆಯೇ. ಆದ್ದರಿಂದ ಈ ಆತ್ಮಜ್ಞಾನಕ್ಕೆ ವಯಸ್ಸು ಖಂಡಿತ ಮಾನದಂಡವಲ್ಲ. ನಮಗೆ ನಮ್ಮ ಪ್ರತಿಕ್ರಿಯೆಗಳನ್ನು ಗಮನಿಸಲು ಸಾಧ್ಯವಾದಾಗ, ಯಶಸ್ಸು ವಿಫಲತೆ ಎರಡೂ ಸರಿಯಾಗಿ ಅರ್ಥವಾದಾಗ, ನಾನು ಯಾರು ಎನ್ನುವ ಪ್ರಶ್ನೆ ಒಳಗಿಂದ ಬಂದಾಗ, ಈ ಜಿಜ್ಞಾಸೆ ಸತತ ಕಾಡಿದಾಗ, ತನ್ನ ಅನುಭವಗಳನ್ನು ಅರ್ಥೈಸಿಕೊಳ್ಳುವ ಮನಸ್ಸಾದಾಗ, ನಮ್ಮನ್ನು ಅರಿತುಕೊಳ್ಳುವ, ನಮ್ಮನ್ನು ನಾವು ತಿದ್ದಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಒಮ್ಮೆ ಈ ಅರಿವು ಪ್ರಾರಂಭವಾದರೆ ಜ್ಞಾನದ ಬಾಗಿಲು ತೆರೆದಂತೆಯೇ ಸರಿ. ಆದ್ದರಿಂದಲೇ ಬಲ್ಲವರು ಹೇಳುವುದು, ಮನದಾಳದ ಅರಿವೇ ಜಗದಾಳದ ಅರಿವಿಗೆ ದಾರಿ ಎಂದು. ಅಂದರೆ ಹೊರಗಿನ ಲೋಕವನ್ನು ಅರಿಯುವ ಮುನ್ನ ನಮ್ಮೊಳಗಿನ ಲೋಕವನ್ನು ಅರಿಯುವುದು ಮುಖ್ಯ. ಇದು ಸಾಧ್ಯವಾದರೆ ಇಡೀ ಜಗತ್ತೇ ನಮಗೆ ಅರ್ಥವಾಗುತ್ತಾ ಹೋಗುತ್ತದೆ. ಬದುಕು ಸುಲಭವಾಗುತ್ತದೆ.